ಯಪ್ಪ ಈ ತರಕಾರಿ ತರಕ್ಕೆ ನೋಡ್ದ ಎಷ್ಟು ದೂರ ಹೋಗ್ಬೇಕಮ್ಮ, ಏನ್ ಮಾಡಕ್ಕಾಗತ್ತೆ ನಡಿ. ನಮ್ ಸೇಳಿತಾಗೆ ತಗೋಬೋದಾಗಿತ್ತು, ಎಲ್ಲ ಈ ರೇಟ್ ಹೇಳ್ತಾಳ ಅವಳು. ಅದಕ್ಕೆ ಮತ್ತೆ ಏನು ಬೇಡ, ಸಂತೆ ಇವತ್ತು ಹೆಂಗದ್ರುನು ಸಂತೆಗೆ ಹೋಗಿ ಬಂದ್ರೆ ಕಮ್ಮಿ ರೇಟು ಅಂತ ನಾನೇ ಹೇಳಿದ್ದು. ಆ ಸೇಳಿ ಬೊಂಬೈ ರೇಟ್ ಹೇಳ್ತಾಳೆ, ಅವಳಿಗೆ ಯಾಕೆ ಲಾಭ ಮಾಡ್ಕೊಡ್ಬೇಕಲ್ವೇ ನೀನು? ನಾವೇನು ಯಾವತ್ತು ತಾಮಲ್ಲಮ್ಮ ಸೇಳಿತಾಗೆ. ಯಾಕೆ ತಗೋಬೇಕು? ಏನೋ ಎಮರ್ಜೆನ್ಸಿ ಪುಟ್ಟ ಖಾಲಿ ಆದಾಗ ಮಾತ್ರನ ತಾಂತೀವಿ ಅಷ್ಟೇನೆ. ಇಲ್ದಿದ್ರೆ ಸಂತೆಗೇನೆ ತರೋದು. ನಮ್ಮ ಮನೆಯವರು ವಾರ ತೊತ್ತಾರೆ, ಆದ್ರೆ ಈ ವಾರ ಅವರೆಲ್ಲ ಕೆಲಸ ಐತೆ ಅಂತ ಹೋಗಿದ್ರ, ಅದಕ್ಕೆ ನೀನೇ ತಗೊಂಬ, ಯಾವ್ದಾದ್ರು ಗಾಡಿಯಾಗೋ ಇಲ್ಲ ಯಾರ ಜೊತೆಗಾನ ಹೋಗಿ ತಗೊಂಬ ಅಂತಂದ್ರೆ ಅದಕ್ಕೆ ನಾನು ನೀನ್ ಕರ್ಕೊಂಬಂದಿದ್ದು. ಇವತ್ತು ಹೋಟ್ಲು ತೆಗ್ದಿಲ್ವೇನು? ತೆಗ್ದಿದ್ದೆ ಬೆಳಗ್ಗೆಯಿಂದ ನಮ್ಮ ಮಧ್ಯಾಹ್ನ ತಕನ. ನೀನ್ ಕರ್ದಲ್ಲ, ಅದಕ್ಕೆ ಬಾಗ್ಲಾಕೊಂಡು ಅದೇ ಬಂದೆ. ಏನ್ ದುಡ್ದಿರೋದೆಲ್ಲ ಅವಳಿಗೆ ತಗೊಂಡೋಗಿ ಕೊಡ್ಬೇಕು, ಯಾಕೆ ಸುಮ್ಮನೆ ಅಂತಾನ ಬಂದೆ ಅಷ್ಟೇನೆ. ನೀನ್ ಕರ್ದೆ ಅಂತಾನ. ಈಗ ಯಾವ್ದೋ ಒಂದು ಆಗಿದೆ ಇಷ್ಟು ಅಂತಾನ ಹೇಳಿ ತಗೊಂಡೋಗಿ ಕೊಡೋದು. ನಡಿ. ಹೌದಾ? ಮತ್ತೆ ಕೇಳಲ್ವಾ ಅವಳು ಎಷ್ಟಾಗುತ್ತೆ ದಿನಕ್ಕೆ ಅಂತಾನ? ಕೇಳ್ತಾಳೆ, ಇವತ್ತಾಗಿದೆ ಇಷ್ಟು ಅಂದ್ರೆ ಆತಷ್ಟೇ. 2 ದಿವಸ ಕೊಟ್ಟಿದ್ದೀನಿ. ಏ ರಾಣಿ, ಯಾರೇ ಅವಣ್ಣಯ್ಯ? ಯಾರೋ ಹೊಸಬ್ರು ಬಂದಿರಂಗಿದ್ದಾರೆ ನಮ್ಮೂರಿಗೆ. ಯಾರಪ್ಪ ಗೊತ್ತಿಲ್ಲ. ಯಾರೋ ಬಂದವ್ರೆ, ಯಾರೋ ಹೆಣ್ಣು ಕೊಡೋರು, ಹೆಣ್ಣು ಮಾಡ್ಕೊಂಡು ಹೋಗೋರು ಯಾರೋ ಬಂದಿರ್ತಾರೆ. ನಡಿ ವಿಚಾರಿಸೋಣದಲ್ಲಿ ಯಾರು ಅಂತಾನ. ನಮಸ್ಕಾರ ಅಣ್ಣ, ಯಾರು ನೀವು? ಯಾವೂರವರು? ನಾವಿಲ್ಲೇ ಕೊಟ್ಟಿಕೆರೆಯರು. ಹೌದೇ? ಯಾಕೆ ಬಂದಿದೆ ಇಲ್ಲಿ ನಮ್ಮೂರಿಗೆ? ಏನಿಲ್ಲ, ಅದೇ ನಿಮ್ಮೂರು ರಾಮೇಗೌಡ್ರಿದಾರಲ್ಲ, ಅವ್ರ ಮಗುಗೆ ನಮ್ಮ ಮಗಳನ್ನ ನೋಡ್ಕೊಂಬಂದಿದ್ರು. ಅದಕ್ಕೆ ನೀವೊಂದ್ಸಲ ಬನ್ನಿ ಅಂದರು. ನಾನು ನನ್ನ ಹೆಂಡ್ತಿ ಬೇರೆ ಇರಲಿಲ್ಲ, ಅದಕ್ಕೆ ನಾನೇ ಒಬ್ಬನೇ ಬಂದಿದ್ದೆ. ಅವ್ರ ಮನೆಗೇನೋ ಪೂಜೆ ಗೀಜೆ ಇಕ್ಕೊಂಡಿದ್ವಿ, ಬರೋಣ ಹಂಗೇನೆ ನೋಡ್ಕೊಂಡಂಗೂ ಆಗುತ್ತೆ ಅಂತಾನ ಹೇಳಿ ಕಳಿಸಿದ್ರು ಅವರಪ್ಪಯ್ಯ. ಹೋಗಿ ಬಂದಮ್ಮ. ರಾಮೇಗೌಡನ ಮಗ ಅಂದ್ರೆ ಸುರೇಶ ತಾನೇ? ಅವನು ಗೌರ್ಮೆಂಟ್ ಕೆಲಸದಾಗಿದ್ದಾನೆ ಅಂತ ಎಲ್ಲ ಹೇಳಿದಾರೆ ತಾನೇ? ಹೌದಮ್ಮ, ಅವನೇನೆ. ಅದಕ್ಕೆ ನನ್ನ ಮಗಳನ್ನ ಅವನಿಗೆ ಕೊಡೋದು ಅಂತ ಮಾತುಕತೆ ಆಡಿದ್ವಿ. ಅದಕ್ಕೆ ಬಂದೆ. ಅವ್ರ ಮನೇನು ನಾನು ನೋಡಿರಲಿಲ್ಲ, ಅವರೇ ಬಂದು ಮಾತಾಡ್ಕೊಂಡು ಹೋಗಿದ್ರು. 2ನೇ ಸರಿ ಅವರೇ ಬಂದಿದ್ರು ಅಲ್ಲಿಗೇನೆ. ತಿರ್ಗಿ ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರ, ನಾನು ಒಬ್ಬನೇ ಬಂದೆ ನೋಡ್ಕೊಂಡು ಹೋಗೋಣ ಅಂತ. ಇನ್ನೇನು ಎಲ್ಲ ಒಳ್ಳೆಯವರು, ಅಯ್ಯಪ್ಪ ಹುಡುಗನೂ ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ನಮ್ಮ ಮಗಳೂ ಸುಖವಾಗಿರ್ತಾಳೆ ಅಂತ ನಮ್ಮ ಮನೆಗೂ ಒಪ್ಕೊಂಡ್ವಿ ಕೇಳಿದ ತಕ್ಷಣ. ನನಗೆ ಮೋಸ ಮಾಡಿ ಈಗ ಇವ್ರ ಮಗಳನ್ನ ಮದುವೆ ಆಗ್ತಾ ಇದ್ದಾನ ಸುರೇಶ. ಇದೇ ಒಳ್ಳೆ ಚಾನ್ಸು. ಅವನು ನೆಮ್ಮದಿಯಾಗಿರಬಾರ್ದು. ನನ್ನ ದುಡ್ಡೆಲ್ಲ ಕಿತ್ಕೊಂಡು ನಂಗೆ ಬಳಸ್ಕೊಂಡು ಹೆಂಗೆ ಬೇಕೋ ಹಂಗೆ ಈಗ ಇನ್ನೊಂದು ಮದುವೆ ಆಗಕ್ಕೆ ಹೊರಟಿದ್ದಾನ ಇವ್ರ ಮಗಳೇನ. ನಾನು ಕಾಯ್ತಿದ್ದೆ ಯಾರಿರ್ಬೋದು, ಯಾವ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ ಅಂತಾನ ಗೊತ್ತೇ ಆಗಲಿಲ್ಲ ಅಂತ. ಈಗ ಸರಿಯಾಗಿ ಸಿಗೇ ಬಿದ್ದವನೇ. ಈ ಶಿಲ್ಪ ಯಾರು ಆ ಸುರೇಶನ್ಗೆ ಏನು ಕೊಡ ಮಾವ ಅಂತ? ಕಣೆ ರಾಣಿ, ಇವ್ರ ಮಗಳನ್ನೇ ಅಂತ ಆ ಸುರೇಶ್ ನನ್ನ ಮಗನಿಗೆ ಕೊಡೋದು. ನೋಡ್ದ, ನನಗೆ ಮೋಸ ಮಾಡಿರೋನ್ಗೆ ನಾನು ಸುಮ್ಮನೆ ಬಿಟ್ಬಿಡ್ತೀನ. ಈಗ ನೋಡು ಹೆಂಗೆ ಈ ಮದುವೆನ ಹಾಳು ಮಾಡ್ತೀನಿ ಅಂತಾನೆ. ಯಾರೂ ಏನು ಕೊಡಬಾರ್ದು ನನ್ನ ಮಗನಿಗೆ, ಹಂಗೆ ಮಾಡ್ತೀನಿ. ಅಯ್ಯೋ ಬೇಡ ಸುಮ್ಮನಿರಿ ಅತ್ತ, ಹಾಳಾಗೋಗ್ಲೇಳು. ಈಗ ಬಿಟ್ಟಾಕಿ ಸುಮ್ಮನಾಗತ್ ಕಲ್ತ ಹೆಂಗಾದ್ರೂ ಮಾಡ್ಕೊಂಬ್ಲಿ. ಅವರು ದುಡ್ಡಿರೋರು. ಆಮೇಲೆ ಹೆಚ್ಚು ಕಮ್ಮಿ ಆಗಿದ್ದಾತು. ನೀನು ನೋಡಿರಿ ಈಗ ತಾನೇನೆ ಮನೆ ಸೇರ್ಕೊಂಡಿದೀಯ. ಅಯ್ಯೋ ಏನೂ ಆಗಲ್ಲ ಬಿಡು. ಇದಕ್ಕೂ ನಮ್ಮ ಮನೆಗೂ ಏನು ಸಂಬಂಧ ಹೇಳು? ನನ್ನ ಜೀವನ ಹಾಳು ಮಾಡಿನಲ್ಲ, ಇಲ್ಲದೆಲ್ಲ ಆಸೆ ತೋರಿಸಿ ಬಾಡಿಗೆ ಮನೆ ಮಾಡಂಗೆ ಮಾಡಿ ನಾನು ಹೋಟ್ಲಾಗ ದುಡ್ದಿರೋ ದುಡ್ಡೆಲ್ಲ ಕಿತ್ಕೊಂಡು ದುಡ್ಡು ಕೊಡ್ದಂಗೆ ಎಸ್ಕೇಪ್ ಆದ್ನಲ್ಲ ನನ್ನ ಮಗ. ಅವ್ನು ನೆಮ್ಮದಿಯಾಗಿರಕ್ಕೆ ನಾನೇ ಯಾಕೆ ಬಿಡೋಣ? ಹೇಳು. ಏನೋ ಮಾತಾಡಬೇಕು, ಏನೋ ಕೇಳಿದ್ರಿ ಸುಮ್ಮನಾದ್ರಿ. ಸರಿ ಅಮ್ಮ, ನೀವೇನೋ ಮಾತಾಡ್ಕೊಂತ ಇದ್ದೀರಾ, ನಾನು ಹೋಗ್ತೀನಿ. ಅಯ್ಯೋ ಅಣ್ಣ ಒಂದು ನಿಮಿಷ ಇರು. ಯಾಕಂಗೆ ಹೋಗೋಡೋಗ್ತೀಯ? ಮಗಳನ್ನ ಕೊಡ್ತಾ ಇದೆಯಾ ನಮ್ಮೂರಿಗೆ ನೀನು? ಬರೋ ಅಳಿಯ ಎಂತವನು ಏನು ಎತ್ತ ಅಂತಾನ ಅಚ್ಚುಕಟ್ಟಾಗೆ ಊರಿನ ಜನಗಳ ವಿಚಾರಣೆ ಮಾಡಿ ಮಗಳನ್ನ ಕೊಡ್ಬೇಕು. ಸುಮ್ಮನೆ ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ಅವರು ದೊಡ್ಡ ಐತೆ ಶ್ರೀಮಂತರು, ಹೊಸ ಮನೆ ಕಟ್ಸೇವ್ರೆ ಅಂತಾನ ನಿನ್ ಮಗಳನ್ನ ಕೊಟ್ರೆ ಅಷ್ಟೇನೆ. ಆಮೇಲೆ ನಿನ್ ಮಗಳು ಕಣ್ಣೀರಾಗೆ ಕೈ ತೊಳಿಬೇಕಾಗುತ್ತೆ. ಯೋಚನೆ ಮಾಡು. ಮೊದ್ಲೇನೆ ಎಲ್ಲ ಹಿಂದೆ ಮುಂದೆ ವಿಚಾರಣೆ ಮಾಡಬೇಕು. ಏನಮ್ಮ, ಏನು ತಿಳ್ಕೊಬೇಕು? ಎಲ್ಲ ತಿಳ್ಕೊಂಡಿದ್ದೀನಿ. ಯಾರನ್ನ ನಮ್ಮ ಸಂಬಂಧಿಕರು ಎಲ್ಲರನ್ನೂ ಕೇಳಿದ್ದೀನಿ. ಒಳ್ಳೆ ಹುಡುಗ ಅಂತ ಹೇಳಿದ್ರು. ಈ ಊರಾಗೆ ಯಾರು ನಮ್ಮ ಸಂಬಂಧಿಕರಿಲ್ಲ. ಇನ್ನೇನು ನಾವು ನೋಡಿದ್ವಿ, ಮಾತಾಡ್ಸಿದ್ವಿ. ಹುಡುಗನೂ ಒಳ್ಳೇನು ಅನ್ನಿಸ್ತು, ಅವ್ರ ಅಪ್ಪನೂ ಒಳ್ಳೇನು, ಏನು ಆಸ್ತಿ ಐತೆ, ಮನೆ ಐತೆ, ಕೆಲಸದಾಗಿದ್ದಾನೆ. ಇನ್ನೇನು ಬೇಕು ನನಗೆ ಹೇಳು? ನನ್ನ ಮಗಳು ಸುಖವಾಗಿರಕ್ಕೆ ಅಷ್ಟೇ ಸಾಕಾಗಲ್ಲ, ದುಡ್ಡೊಂದೇ ಮುಖ್ಯ ಅಲ್ಲ, ಹುಡುಗನೂ ಒಳ್ಳೆಯವನಾಗಿರ್ಬೇಕಾಗುತ್ತೆ. ಏನು ನಿನ್ನ ಮಾತಿನ ಅರ್ಥ? ಅಂದರೆ ಸುರೇಶ ಒಳ್ಳೆಯವನಲ್ಲ ಅಂತನಾ? ಹೌದು, ಮತ್ತೆ ಅವನು ಒಳ್ಳೆಯವನಲ್ಲ, ಅವನಿಗೆ ಹುಡುಗಿರ್ ಚಟ ಬೇರೆ ಐತೆ. ಅವನಿಂದ ಎಷ್ಟು ಜನ ಹುಡುಗಿರ್ ಮೋಸ ಹೋಗ್ಯಾರೋ ಗೊತ್ತಿಲ್ಲ. ಅದು ಅಲ್ದೇನೆ ಅವನು ಅವಾಗ ಸಸ್ಪೆಂಡ್ ಆಗ್ತಿರ್ತಾನೆ ಕೆಲಸದಿಂದನ. ಯಾಕೆಂದ್ರೆ ಅಲ್ಲೆಲ್ಲೋ ತುಮಕೂರು ಹತ್ರ ಎಲ್ಲೋ ಕೆಲಸದಾಗಿದ್ದಂತೆ, ಅಲ್ಲಿಂದ ಒದ್ದು ಈ ಕಡೆ ಓಡಿಸಿದ್ದಾರೆ. ಯಾಕೆಂದ್ರೆ ಯಾವ್ದೋ ಹುಡುಗಿನ ರೇಕ್ಸ್ಬಿಟ್ಟು ಸಿಗಾಕೊಂಡಿದ್ದಂತೆ. ಅವನಿಗೆ ತುಂಬಾ ಹುಡುಗಿರು ಸವಾಸ ಐತೆ ಅಣ್ಣ. ಅವನಿಗಂತೂ ಏನು ಕೊಡ್ಬೇಡ್ರಿ. ನೋಡಿ ನಿಮ್ಮ ಮಗಳು ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ. ಯೋಚನೆ ಮಾಡಿ. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಮುಂದೆ ಏನಾದರೂ ತೊಂದರೆ ಆದರೆ ನಿಮಗೆ ಬಿಟ್ಟಿದ್ದು. ಹೇಳಿದ್ದೀನಿ. ಏನೋ ನೀವು ಸಿಕ್ಕಿರೋದು ಒಂಥರ ನಿಮ್ಮ ಅದೃಷ್ಟ ಅಂತ ತಿಳ್ಕೊಳ್ರಿ. ನಿಮಗೆ ನಾನು ಸಿಕ್ಕಿರೋದು.
ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಹೌದಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ವಲ್ಲಮ್ಮ. ಮತ್ತು ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವನು ಎಲ್ಲರ ಹತ್ರನ. ಹಾಂ, ಏನು ಸಹಾಯ ಬೇಕಂದ್ರೆ ನಾನು ಮಾಡ್ತೀನಿ, ದುಡ್ಡಿನ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತಾನ. ಹಾಂ, ನೀನು ನೋಡಿರಿ ಹಿಂಗೆ ಹೇಳ್ತಾ ಇದೆಯಲ್ಲಮ್ಮ. ಅವನು ಹಂಗೆ ಹೇಳೋದು, ಮದುವೆ ಆಗ್ಬೇಕಲ್ವಾ ಈಗ, ಅದಕ್ಕೇನೆ. ಹುಡುಗಿರ ಹತ್ರನೂ ಹಿಂಗೆ ಹೇಳ್ತಾನೆ, ಏನಾದ್ರೂ ಕಷ್ಟಕ್ಕೆ ಸಿಗಾಕೊಂಡಿರೋದನ್ನ ನಾನಿದ್ದೀನಿ, ನಿಮ್ಮ ಕಷ್ಟಕ್ಕೆ ಆಗ್ತೀನಿ, ಏನು ದುಡ್ಡಿನ ಚಿಂತೆ ಮಾಡಬೇಡ ಅಂತ ಹೇಳ್ಬಿಟ್ಟು ಯಾಮಾರಿಸಿ ಕಷ್ಟಕ್ಕೆ ಸಹಾಯ ಮಾಡೋ ಥರ ಮಾಡಿ ಅವ್ರ ಹತ್ರನೇ ದುಡ್ಡನ್ನು ಕಿತ್ಕೊಂಡು ಮೋಸ ಮಾಡ್ತಾನೆ. ನಿಮಗೆ ಇವ್ರ ಮೊದಲೇ ಗೊತ್ತಿತ್ತಾ? ನಿಮ್ಮ ಸಂಬಂಧಿಕರ ಹೇಳ್ರಿ, ನಿಮ್ಮದು ತುಂಬ ದೂರ ಅಲ್ವಾ ಊರು? ಹೌದಮ್ಮ, ನಮಗೆ ಈ ಥರ ವಿಷಯ ಅಂತ ಗೊತ್ತೇ ಇರಲಿಲ್ಲ. ಅವನು ಆ ಥರ ಕೆಟ್ಟ ಮನುಷ್ಯನಾ? ಹಾಂ, ಹೌದು, ಮತ್ತೆ ಇಲ್ಲೇ ಅಕ್ಕಪಕ್ಕದಾಗೆ ಯಾವ ಸಂಬಂಧಿಕರೇ ಇದ್ದಾರೆ. ಅವರು ಅತ್ತೆ ಮಗಳೇ ಇದ್ದಾಳೆ. ಆದ್ರೆ ಇವನ್ ಬುದ್ಧಿ ಎಲ್ಲ ಗೊತ್ತಾಗಿ ಅವರೇ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ ಹೋದ್ ತಿಂಗಳು. ಇನ್ನೂ ನೀವೇನಣ್ಣ ಅದೆಲ್ಲ ತಿಳ್ಕೊಂಡಲೇನೆ ಏನ್ ಕೊಡಕ್ಕೆ ರೆಡಿ ಆಗಿದ್ದೀರಲ್ಲ ಶ್ರೀಮಂತರು ಅಂತಾನ. ದುಡ್ಡು ತಗೊಂಡು ಏನ್ ಮಾಡ್ತೀರಾ? ಮಗಳು ಚೆನ್ನಾಗಿರ್ಬೇಕು ತಾನೆ. ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಈ ಮದ್ವೆನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹೌದಮ್ಮ, ನೀನು ಹೇಳೋದು ಸರಿನೇ. ಎಷ್ಟು ದುಡ್ಡಿದ್ರೆ ಏನು ಪ್ರಯೋಜನ ಹೇಳು? ಹುಡುಗನೇ ಸರಿ ಇಲ್ಲ ಅಂತಂದರೆ 4 ದಿವಸನೂ ಸಂಸಾರ ಮಾಡೋಕ್ಕಾಗಲಿಲ್ಲ ಅಂತಂದರೆ ನನ್ನ ಮಗಳು ಅವ್ರ ಮನೆಗೆ ಹೋಗಿ ಮದುವೆ ಮಾಡಿ ಏನು ಪ್ರಯೋಜನ? ಹೆಂಗೋ ಅವನ ವಿಷಯನ ಇರೋದಿದ್ದಂಗೆ ಹೇಳ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಮ್ಮ. ಕೆಲವರು ನಮ್ಗೆ ಯಾಕೆ ಅಂತ ಊರಿನವರು ಸುಮ್ಮನಿರ್ತಾರೆ. ನಾನು ಹಂಗೂ ಅವ್ರ ಪಕ್ಕದ ಮನೆಯವ್ರನ್ನ ಕೇಳಿದೆ, ನಮಗೇನು ಗೊತ್ತಿಲ್ಲ ಅಣ್ಣ, ಒಳ್ಳೆ ಹುಡುಗನೇ, ನಿಮ್ಗೆ ಇಷ್ಟ ಆದರೆ ಕೊಡ್ರಿ, ಕಷ್ಟ ಆದರೆ ನಿಮ್ಮಿಷ್ಟ ಅಂತಂದರು. ನಾವು ಬಿಡೋ ಇನ್ನೇನು ಎಲ್ಲರನ್ನೂ ವಿಚಾರಿಸೋದು ಊರಾಗೆ ಅಂತನ ಅಂದ್ಕೊಂಡು ಒಪ್ಕೊಂಡಿದ್ವಿ. ನೀನು ನೋಡಿರಿ ಹಿಂಗೆ ಹೇಳ್ತಾ ಇದ್ಯಾ? ನೋಡೋಣ, ನನಗೆ ಗೊತ್ತಿರೋದ ನಾನು ಹೇಳಿದ್ದೀನಿ, ಇದು ನಿಜವಾ ಸುಳ್ಳು ಅಂತ ಹೇಳಿ ನೀವು ಇನ್ನೊಂದ್ಸಲ ಆಗ್ಬೇಕಂದ್ರೆ ಇಲ್ಲೇ ರಾಣಿ ಇದ್ದಾಳೆ, ರಾಣಿ ನೀನು ಹೇಳಿ ಅವನ ಎಂತವನು ಸುರೇಶ್ ಅಂತ. ಅಯ್ಯೋ ಶಿಲ್ಪ, ಹೋಗ್ಲಿ ಬಿಡೆ, ಅವ್ರ ವಿಷಯ ನಮ್ಗೆ ಯಾಕೆ ಸುಮ್ಮನೆ. ಆಮೇಲೆ ನಮ್ಮ ಮೇಲೆ ಬಂದ್ಗಿಂದರವರು ಹಿಂಗೆ ಮದುವೆ ಹಾಳು ಮಾಡಿದ್ದೀರಾ, ಹಿಂಗೆ ನಮ್ಮ ಮಗನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಿ ಅಂತನ. ಯಾಕೆ ಬರ್ತಾರೆ ಹೇಳು? ಇರೋ ವಿಷಯ ಹೇಳಕ್ಕೆ ನಮ್ಗೆ ಯಾಕೆ ಭಯ? ಅವನು ಎಷ್ಟು ಮೋಸ ಮಾಡವನಿ, ನನಗೆ ಮೋಸ ಮಾಡವನಿ ಅಂತದ್ರಾಗೆ ಪಾಪ ಇವ್ರ ಹುಡುಗಿ ಮದುವೆ ಆಗಿ ಯಾಕೆ ಕಷ್ಟ ಅನುಭವಿಸ್ಬೇಕು ಹೇಳು? ಏನಮ್ಮ ಹೇಳ್ತಾ ಇದ್ಯಾ? ನೀನು ಮೋಸ ಹೋಗಿದ್ಯಾ? ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಹೇಳ್ತೀನಿ, ಆದ್ರೆ ನೀವು ನಾನೇ ಹೇಳಿರೋದು ಅಂತ ಯಾರ ಹತ್ರನೂ ಹೇಳ್ಬಾರ್ದು ವಿಷಯನ. ನಾನು ಅವನಿಂದ ಮೋಸ ಹೋಗಿರೋಳೇನೆ. ನನ್ನ ಗಂಡನ ಹತ್ರ ಜಗಳ ಮಾಡ್ಕೊಂಡಾಗ ನಾನು ಸಹಾಯ ಮಾಡ್ತೀನಿ, ನೀನು ಹೋಟ್ಲಿಕ್ಕು ಬೇರೆ ಮನೆ ಮಾಡು ಅಂತ ಹೇಳಿ ನನಗೆ ದುಡ್ಡಿನ ಆಸೆ ತೋರಿಸಿ ನಾನು ಬೇರೆ ಮನೇನೂ ಮಾಡಿದೆ. ಆದರೆ ಆಮೇಲೆ ಗೊತ್ತಾಗಿದ್ದು ಅವ್ನ ಬಂಡವಾಳ ಏನು ಅಂತಾನ. ಗೊತ್ತಾಗಿ ನಾನು ಮತ್ತೆ ಇವಾಗ ಗಂಡನ ಹತ್ರ ಚೆನ್ನಾಗಿ ಇಟ್ಕೊಂಡು ಈ ಗಂಡನ ಮನೆಗೆ ಹೋಗಿದ್ದೀನಿ. ಅವನಿಂದ ಮೋಸ ಹೋಗಿರೋದ್ರಲ್ಲಿ ನಾನು ಒಬ್ಳು. ಅದಕ್ಕೆ ಹೇಳ್ತಾ ಇದ್ದೀನಿ ಇರೋ ಸತ್ಯನ. ನೀವು ಆಮೇಲೆ ಅಯ್ಯೋ ಅನ್ಬೇಡಿ, ನಿನ್ನ ಮಗಳನ್ನ ಕೊಟ್ಬಿಟ್ಟು. ಹೌದಾ? ಅಂತ ಮನೆಯಾಳನ ಈಗಲೇ ಹೋಗಿ ಮಕ್ಕೋಗಿ ಬರ್ತೀನಿ. ನಿಮ್ಮ ಮಗ ಇಂಥವನಂತೆ, ನಮಗೆ ಈ ಮದುವೆ ಬೇಡ ಅಂತ ಹೇಳಿ ಹೇಳ್ಬಿಟ್ಟು ಬರ್ತೀನಿ ಹೋಗಿ. ಅಯ್ಯೋ ಅಣ್ಣ, ಈಗಲೇ ಹೋಗ್ಬೇಡಿ, ನೀವು ಊರಿಗೆ ಹೋಗ್ರಿ. ಅವ್ರಿಗೆ ಏನಾದ್ರೂ ಮದುವೆ ವಿಷಯ ಎತ್ತಿದ್ರೆ ನಾವು ಮದುವೆ ಮಾಡಲ್ಲ ಈಗಲೇನೆ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಬಿಡ್ರಿ. ಹೆಣ್ಣು ಕೊಡಕ್ಕೆ ಹೋಗ್ಬೇಡಿ ಅಷ್ಟೇನೆ. ನಾನು ಹೇಳಿರೋ ವಿಷಯನ ಹೇಳಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ ನಾವು ಬೇರೆ ಇನ್ನು ಮದುವೆ ಮಾಡಲ್ಲ ನನ್ನ ಮಗಳಿಗೆ, ಇನ್ನೂ ಸ್ವಲ್ಪ ದಿನ ಇವಾಗ ನಮಗೇನೋ ತೊಂದರೆ ಐತೆ, ದುಡ್ಡಿನ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ರಿ. ನಾನು ಹೇಳಿರೋ ವಿಷಯನ ಹೇಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಯಾಕೆ ಅಪ್ಪಾಯ್ಯನ ನೀವ್ಯಾಕೆ ಮೈ ಮೇಲೆ ಹೇಳ್ಕೊಂತೀರಾ? ಹಿಂಗೆ ಸುಮ್ಮನೆ ಜಗಳ ಆಡಿದ್ರೆ ಏನು ಪ್ರಯೋಜನ ಇಲ್ಲ. ಸರಿನಮ್ಮ, ನೀನು ಹೇಳೋದು ಸರಿಯಾಗೈತಿ, ಹಾಗೆ ಮಾಡ್ತೀನಿ. ಊರಿಗೆ ಹೋಗ್ತೀನಿ, ಅವ್ರಿಗೇನೂ ಹೇಳಿ ಕಳ್ಸೋದಿಲ್ಲ, ಏನೂ ಇಲ್ಲ, ಸುಮ್ಮನೆ ಆಗ್ಬಿಡ್ತೀವಿ. ಈ ಮದುವೆ ನಿಲ್ಲಿಸ್ಬಿಡ್ರಿ ಅಂತ ಒಂದು ಪತ್ರ ಬರೆದು ತಿಳಿಸ್ಬಿಡ್ತೀನಿ ಅಷ್ಟೇನೆ. ಸರಿ ಅಮ್ಮ, ಹೆಂಗೋ ಅವ್ನ ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿದೆ, ದೇವ್ರು ಒಳ್ಳೇದು ಮಾಡಲಿ, ಬರ್ತೀನಿ. ಸರಿ ಅಣ್ಣ, ಆಯ್ತು ಹೋಗ್ರಿ. ನೋಡ್ದೇನೆ ಸುರೇಶ ನನಗೆ ಮೋಸ ಮಾಡ್ದ. ಅವನ ಮದುವೆ ಆಗಕ್ಕೆ ನಾನು ಬಿಟ್ಬಿಡ್ತೀನ? ಹೆಂಗೋ ಈ ಅಣ್ಣ ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ನನ್ನ ಮಗ ಇನ್ನೂ ಎಷ್ಟು ಜನನ ಹಾಳು ಮಾಡ್ತಾನೋ. ಅಯ್ಯೋ ಶಿಲ್ಪ, ಆಮೇಲೆ ಏನಾನ ನೀನೇ ಹಿಂಗೆ ಆ ಅಣ್ಣದ ವಿಷಯ ಹೇಳಿರೋ ಅಂತ ಅವನಿಗೆ ಗೊತ್ತಾದರೆ ಅವನು ನೀನು ಸುಮ್ಮನೆ ಬಿಡ್ತಾನೆ ನೀ? ಅವನೇನು ಮಾಡ್ತಾನೆ? ಬಾರಿ, ಯಾಕೆ ಎದರ್ಕೋಬೇಕು? ಅಂಥವ್ರಿಗೆಲ್ಲ ಎದ್ಕೊಂಡ್ರೆ ಆಯ್ತಲ್ಲ. ಸರಿ ಆಯ್ತು ನೋಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.